30 ಅಧಿಕಾರಿಗಳು 5 ದಿನ ಕಾರ್ಯಾಚರಣೆ. ಬೆಂಗಳೂರು ಚೆನ್ನೈನಿಂದ ಬಂದಿದ್ದಂತ ಆ ಟೀಮ್ ಗಣಿಧಣಿಗಳಿಗೆ ಶಾಕ್ ಕೊಟ್ಟಿತ್ತು. ಎಂಚಿಂಚು ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು. ಅದೇ ದಾಖಲೆಗಳಲ್ಲಿ ಸಚಿವರೊಬ್ಬರ 100 ಕೋಟಿ ಹಣದ ರಹಸ್ಯ ಇರುವಂತ ಮಾಹಿತಿ ಸಿಕ್ಕಿದೆ. ಮತ್ತೊಂದೆಡೆ ಮಲೆನಾಡಿನಲ್ಲೂ ಇವತ್ತು ಐಟಿ ದಾಳಿಯಾಗಿತ್ತು. ಮನೆ ಮೇಲೂ ದಾಳಿ, ಕಚೇರಿಯಲ್ಲೂ ತಲಾಶ್. ಸಂಬಂಧಿಕರು ಆಪ್ತರ ಆಸ್ತಿ ಮೇಲೂ ಕಣ್ಣಿಟ್ಟು ಸರ್ಚ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಚುನಾವಣೆ ಹೊತ್ತಲ್ಲೇ ರಾಜ್ಯದಲ್ಲಿ ನಡೆದಿರುವ ಐಟಿ ದಾಳಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಗಣಿಧನಿಗಳಿಗೆ ಐಟಿ ಶಾಕ್, ಕಾಫಿ ಉದ್ಯಮಿಗೂ ಗುನ್ನ. ಚುನಾವಣೆ ಹೊತ್ತಲ್ಲೇ ಆದಾಯದ ಲೆಕ್ಕಾಚಾರ. ಬಳ್ಳಾರಿಯಲ್ಲಿ ಬಿಜೆಪಿ ಕೋಟೆ ಕಟ್ಟಿದ್ದ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ದಾರೆ. ರೆಡ್ಡಿ ಆಪ್ತ ರಾಮುಲು ಬಿಜೆಪಿ ಸರ್ಕಾರದಲ್ಲೇ ಸಚಿವರಾಗಿದ್ದಾರೆ. ಹೀಗಿರುವಾಗಲೇ ಬಳ್ಳಾರಿಯಲ್ಲಿ ಗಣಿ ಉದ್ಯಮಿಗಳ ಮನೆ ಮೇಲೆ ಆಗಿರುವ ಐಟಿ ರೇಡ್ 10 ಚರ್ಚೆಗಳನ್ನ ಹುಟ್ಟು ಹಾಕಿದೆ. ಮೂವತ್ತು ಐಟಿ ಅಧಿಕಾರಿಗಳು 5 ದಿನ ತಲಾಶ್. ಬೆಂಗಳೂರು ಚೆನ್ನೈನಿಂದ ಬಂದಿದ್ದ 30ಕ್ಕೂ ಹೆಚ್ಚು ಅಧಿಕಾರಿಗಳು ಕಳೆದ 5 ದಿನಗಳಿಂದ ಕೊಪ್ಪಳದ ಗಿಣಿಗೇರ ಬಳಿಯ ಹರಿ ಇಸ್ಪಾತ್ ಸ್ಪಾಂಜ್ ಫ್ಯಾಕ್ಟರಿ, ಬಳ್ಳಾರಿ ತಾಲೂಕಿನಲ್ಲಿರುವ ಮಹಾಮಾನವ ಸ್ಪಾಂಜ್ ಐರನ್ ಓರ್ ಕಾರ್ಖಾನೆ, ಬಳ್ಳಾರಿ ನಗರದಲ್ಲಿರುವ ಮಹರ್ಷಿ ಮಿನರಲ್ಸ್ ಉದ್ಯಮಿ ಕೈಲಾಸ್ ವ್ಯಾಸ್ ಒಡೆತನದ ಆನಂದಿ ಮಾರ್ಕೆಟಿಂಗ್ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ರು. 5 ದಿನಗಳ ದಾಳಿಯಲ್ಲಿ ಕೆಲ ದಾಖಲೆಗಳು ಸಿಕ್ಕಿವೆ. ಐಟಿ ಉನ್ನತ ಮೂಲಗಳ ಪ್ರಕಾರ ಸಾರಿಗೆ ಸಚಿವ ಶ್ರೀರಾಮುಲು ಹಾಗೂ ಅವರ ಸೋದರಳಿಯ ಸುರೇಶ್ ಬಾಬು ಅಕ್ರಮವಾಗಿ ಹಣ ಹೂಡಿಕೆ ಮಾಡಿದ ದಾಖಲೆಗಳು ಕೈಲಾಸ್ ವ್ಯಾಸ್ ಫ್ಲಾಟ್ನಲ್ಲಿ ದೊರೆತಿವೆ ಎನ್ನಲಾಗ್ತಿದೆ. ಸಚಿವ ಶ್ರೀರಾಮುಲು ಕೊಪ್ಪಳದಲ್ಲಿ ಕಾರ್ಖಾನೆ ಖರೀದಿಗೆ ಹಣ ಹೂಡಿಕೆ ಮಾಡಿರುವ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಡೌಟ್ ಬಂದಿದೆ. ಸಚಿವರು 100 ಕೋಟಿಗೂ ಹೆಚ್ಚು ಹಣವನ್ನ ಕಾರ್ಖಾನೆ ಮೇಲೆ ಹೂಡಿಕೆ ಮಾಡಿ ಅಷ್ಟೇ ಲಾಭ ಪಡೆದಿದ್ದಾರೆ ಎನ್ನಲಾಗ್ತಿದೆ. ಕಾಫಿ ಕುಡಿಯೋ ಹೊತ್ತಲ್ಲೇ ಕೈ ಮುಖಂಡನಿಗೆ ಐಟಿ ಶಾಕ್. ಇನ್ನು 5 ದಿನ ಬಳ್ಳಾರಿಯಲ್ಲಿ ಬಿಜೆಪಿ ಸಚಿವರ ಆಪ್ತರಿಗೆ ಐಟಿ ಶಾಕ್ ನೀಡಿದ್ರೆ, ಇತ್ತ ಮಲೆನಾಡು ಚಿಕ್ಕಮಗಳೂರಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಎಂಟ್ರಿಯಾಗಿದ್ರು. ಬೆಳಗ್ಗೆ 6 ಗಂಟೆ ಹೊತ್ತಿಗೆ 8 ಕಾರುಗಳಲ್ಲಿ ಬಂದಿದ್ದ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡ ಕಾಫಿ ಉದ್ಯಮಿ ಸಿಎನ್ ಅಕ್ಮಲ್ ಮನೆ ಮೇಲೆ ದಾಳಿ ಮಾಡಿದ್ರು. ಕೆಪಿಸಿಸಿ ಕಿಸಾನ್ ಸೆಲ್ನ ಸಂಚಾಲಕನಾಗಿರುವ ಅಕ್ಮಲ್ ಚಿಕ್ಕಮಗಳೂರಿನಲ್ಲಿ ಕಾಫಿ ಕ್ಯೂರಿಂಗ್, ಕಾಫಿ ಎಸ್ಟೇಟ್ ಸೇರಿದಂತೆ ಹಲವು ಉದ್ಯಮ ನಡೆಸುತ್ತಿದ್ದಾರೆ. ಇದೇ ದಾಳಿ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ, ಪ್ರತಿಭಟನೆ ನಡೆಸಿದ್ದಾರೆ. ಇಂಥ ಐಟಿ ರೈಡ್ಗೆ ಕಾಂಗ್ರೆಸ್ ಪಕ್ಷದ ಯಾವ ಮುಖಂಡನು ಸಹ ಹೆದರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಎದುರಿಸ್ತೀವಿ. ಇಂಥ 10 ರೈಡ್ಗಳನ್ನ ಸಿಟಿ ರವಿ ಅಲ್ಲ, ಯಾವುದೇ ಬಿಜೆಪಿ ಮುಖಂಡರುಗಳು ಷಡ್ಯಂತ್ರ ಮಾಡಿದ್ರು ಅದನ್ನ ಜಯಿಸಿ ಬರ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಮುಖಂಡರುಗಳಿಗೆ ಇದೆ ಅಂತ ಹೇಳಿ ಸಿಟಿ ರವಿ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಒಟ್ನಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆಗೆ 2-3 ತಿಂಗಳು ಬಾಕಿ ಇರುವಾಗಲೇ ಎಂಟ್ರಿ ಆಗಿರುವ ಐಟಿ ಕೆಲವರ ಅಕ್ರಮ ಆದಾಯಕ್ಕೆ ಗುನ್ನ ಕೊಟ್ಟಿದೆ. ಬಳ್ಳಾರಿಯಿಂದ ವೀರೇಶ್ ದಾನಿ ಜೊತೆ ಮಂಜುನಾಥ್ ಕೆಬಿ, ಟಿವಿ9 ಚಿಕ್ಕಮಗಳೂರು.